ಕೊಪ್ಪಳ ಜಿಲ್ಲೆಯ ಇಲ್ಲಿ ಗಂಗಾವತಿ ತಾಲೂಕಿನ ಮರಕುಂಬಿ ಗ್ರಾಮದಲ್ಲಿ ನಡೆದಂಥ ಘಟನೆ ಬಹಳಷ್ಟು ಜನರು ಹೊತ್ತು ಏನಂದರೆ ಅಲ್ಲಿನ ಹೊತ್ತು ಸ್ವತಃ ಜಿಲ್ಲೆಯ ನ್ಯಾಯಾಲಯ ಅಪರಾಧಿಗಳು ಅಂತೇಳಿ ಅವರಿಗೆ ಜೀವದ ಶಿಕ್ಷೆ ನೀಡಿತ್ತು. ಇದರ ಬೆನ್ನಲ್ಲೇ ಹೊತ್ತು ಅಲ್ಲಿನ ಸರಿಸುಮಾರು 98 ಜನರಿಗೆ ಹೊತ್ತು ಶಿಕ್ಷೆ ನೀಡಿತ್ತು. 99 ಜನರಿಗೆ, ಅದರಲ್ಲಿ ಒಬ್ಬರು ಕೂಡ ಏನಂದರೆ ಮೃತಗೊಂಡಿದ್ದರು. 98 ಜನರು ಕೂಡ ಜೈಲು ವಾಸಿಯಾಗಿದ್ದರು. ಸ್ವತಃ ಇದೀಗ ಇದನ್ನು ಪ್ರಶ್ನಿಸಿ ಇಲ್ಲಿನ ಏನು ಅವರ ಕುಟುಂಬಸ್ಥರು ಹೋಗಿ ಧಾರವಾಡ ಹೈಕೋರ್ಟ್ ಮೊರೆ ಹೋಗಿದ್ರು. ಧಾರವಾಡ ಹೈಕೋರ್ಟ್ನಲ್ಲಿ ತೀರ್ಪು ಬಂದಿದ್ದು 98 ಜನರಿಗೆ ಹೊತ್ತು ಬೇಲ್ ಸಿಕ್ಕಿರೋದು. ಅಂದರೆ A1 ಮಂಜುನಾಥನ್ ಹೊರತುಪಡಿಸುವ ಉಳಿದರೆಲ್ಲರಿಗೂ ಕೂಡ ಬೇಲ್ ಸಿಕ್ಕಿರುವಂಥದ್ದು. ಆ ಕಾರಣಕ್ಕಾಗಿ ಗ್ರಾಮದಲ್ಲಿ ಇವತ್ತು ಕುಟುಂಬಸ್ಥರನ್ನ ಅಪರಾಧಿ ಅಂತೇಳಿ ಹೋಗಿ ಜೈಲು ಪಾಲಾಗಿದ್ರು. ಅವರ ಕುಟುಂಬಸ್ಥರು ಹೊತ್ತು ಸಂತೋಷ ಮನೆ ಮಾಡಿದೆ. ಸ್ವತಃ ಅವ್ರ ಕುಟುಂಬಸ್ಥರಿದ್ದಾರೆ, ಅವ್ರು ಮಾತಾಡ್ಸ್ಕೊಂಡು ತಗೊಂಡ ಏನು ಹೇಳ್ತಾರೆ ಅಂತೇಳಿ. ಅಮ್ಮ, ಈಗ ತಾವು ಅಂದರೆ ಎಲ್ಲರೂ ಕೂಡ ಅಪರಾಧಿಗಳಂತೇಳಿ ಅವ್ರಿಗೆ ಜೀವದ ಶಿಕ್ಷೆ ಅಂತೇಳಿ ಇಲ್ಲಿ ಜಿಲ್ಲಾ ನ್ಯಾಯಾಲಯ ಒಂದು ತೀರ್ಪು ನೀಡಿತ್ತು. ಇದರ ಬೆಳೆ ತುಂಬ ಆತಂಕ ಆಗಿತ್ತು. ಇದೀಗ ಹೈಕೋರ್ಟ್ ಮೊರೆ ಹೋಗಿದ್ರಿ, ಹೈಕೋರ್ಟಲ್ಲಿ ಒಂದು ಇದಾಗಿ ಏನು ಹೇಳ್ತೀವಿ ಬಗ್ಗೆ? ಹೈಕೋರ್ಟಿಂದ ಭಾಳ ನಮಗೆ ಅಲ್ಲ ನ್ಯಾಯಬದ್ಧವಾದ ತೀರ್ಪು ಸಿಕ್ಕೈತೆ ಸರ್. ಇವಾಗ ಭಾಳ ಖುಷಿಯಾಗೈತೆ ಎಲ್ಲರಿಗೂ. ದೀಪಾವಳಿ ಹಬ್ಬನಕ್ಕೇನು ಸರ್, ನಮಗೆ ಒಟ್ಟು ದೀಪ ಹಚ್ಚಬೇಕ ಬೇಡ ದೇವರಿಗೆ ಅನ್ನಂಗೆ ನೋವಾಗ್ಬಿಟ್ಟಿತ್ತು ಸರ್ ನಮಗೆ. ಅದು ಇವಾಗ ನಮಗೆ ನ್ಯಾಯಬದ್ಧವಾಗಿ ತೀರ್ಪು ಸಿಕ್ಕಿದ್ದಕ್ಕೆ ಭಾಳ ಖುಷಿಯಾಗೈತೆ ಸರ್. ಇವಾಗ ನಿರಪರಾಧಿಗಳಿಗೆಲ್ಲ ಅಪರಾಧಿಗಳಂತಂದು ಭಾಳ ಅನ್ಯಾಯ ಆಗಿಬಿಟ್ಟಿತ್ತು ಸರ್ ನಮಗೆ. ಕೊಪ್ಪಳ ಸುಪ್ರೀಂ ಕೋರ್ಟಿಂದ ಭಾಳ ನಮಗೆ ನೋವಾಗಿಬಿಟ್ಟಿತ್ತು ಸರ್. ಅವ್ರು ನ್ಯಾಯಬದ್ಧವಾಗಿ ತಿಳುವಳಿಕೆಯಿಂದ ಸ್ವಲ್ಪ ತೀರ್ಪು ಕೊಟ್ಟಿದ್ರೆ ಭಾಳ ಖುಷಿ ಆಗ್ತಿತ್ತು ಸರ್. ಹೈಕೋರ್ಟ್ವರೆಗೂ ಹೋಗೋಕ್ಕೇನು ಇದ್ದಿಲ್ಲ. ಅಲ್ಲಿವರೆ ಹೈಕೋರ್ಟಿಗೆ ಹೋದ್ರೂ ನಮಗೆ ಇವಾಗ ನ್ಯಾಯ ಸಿಗ್ತಲ್ಲ, ಅದಕ್ಕೆ ಭಾಳ ಖುಷಿ ಆಗುತ್ತೆ. ಅಲ್ಲ, ಈಗ ಡಿಸ್ಟ್ರಿಕ್ಟ್ ಕೋರ್ಟು ತೀರ್ಪು ನೀಡಿತ್ತು, ಎಲ್ಲರ ಅಪರಾಧಿಗಳು ಜೈಲು ಶಿಕ್ಷೆ ಆಗಲೇಬೇಕು, ಜೀವದ ಶಿಕ್ಷೆ ಅಂತ ಹೇಳಿದ್ರು. ಅಂಥ ಸಂದರ್ಭದಲ್ಲಿ ಎಷ್ಟು ನೋವಾಗಿತ್ತು. ಅದಾದಮೇಲೆ ನೀವು ಯಾವ ರೀತಿ ಈಗ ಹೈಕೋರ್ಟ್ ಹೋಗ್ಬೇಕಂತೇಳಿ ಇದು ಮಾಡ್ಕೊಂಡ್ರೆ? ಇಲ್ಲ ಸರ್, ಮತ್ತು ನ್ಯಾಯ ಈಗೆಲ್ಲ ನಿಂತ್ಬಿಟ್ಟಿತ್ತು ಸರ್. ಒಬ್ಬೊಬ್ಬರ ಮನೆಗೆ 5 ಜನ 3 2 ಎಲ್ಲರೂ ಹೋದ್ಮೇಲೆ ಮತ್ತೇನಂತ ನಾವು ಜೀವನ ಮಾಡ್ಬೇಕು ಸರ್. ಅದಕ್ಕೆ ಇದು ಹೈಕೋರ್ಟಿವರೆಗೂ ಹೋದ್ರೂ ಪರವಾಗಿಲ್ಲ, ಎಲ್ಲಿಗೆ ಹೋದ್ರೂ ಪರವಾಗಿಲ್ಲ, ನಮ್ಗೆ ನ್ಯಾಯ ಸಿಗೋವರೆಗೂ ನಾವು ಇದು ಮಾಡ್ಬೇಕು. ಅವ್ರನ್ನ ಬಿಟ್ಟು ನಾವಿಲ್ಲಿ ಏನಂತ ಜೀವನ ಮಾಡೋಕೆ ಸರ್. ಮತ್ತು ಗದ್ದೆ ಪದ್ದೆ ಹೆಚ್ಚಿರ್ತಾರೆ, ಹೊಲ ಮಾಡೋರು ಸರ್. ಇಲ್ಲೆಲ್ಲ ಎಜುಕೇಟೆಡ್ ಜಾಸ್ತಿ ಇಲ್ಲ. ಇಲ್ಲಿ ಅನ್ಎಜುಕೇಟೆಡ್ ಬರೋ ಹೊಲದ ಮೇಲೆ ಡಿಪೆಂಡ್ ಆಗಿರೋರು, ಮತ್ತು ಗಂಡ್ಮಕ್ಳ ಮೇಲೆ ಡಿಪೆಂಡ್ ಆಗಿರೋರು. ಹೊರಗೆ ಹೋಗ್ಲಾರ್ದಾರೆ ಎಷ್ಟೋ ಜನ ಭಾಳ ನೊಂದ್ಕೊಂಬಿಟ್ಟಿದ್ದೀವಿ ಸರ್ ನಾವು. ಮಕ್ಕಳು ಮರಿ ಮಕ್ಕಳು ನೋಡಿದ್ರೂ ಸಂಕಟ, ಎಲ್ಲಿ ನೋಡಿದ್ರು ಸಂಕಟ, ಸ್ಮಶಾನ ಆಗಿತ್ತು ಸರ್ ಊರೆಲ್ಲ. ಇವಾಗ ನಮಗೆ ಹೈಕೋರ್ಟಿಂದ ಭಾಳ ನ್ಯಾಯ ಸಿಕ್ಕಿದ್ದಕ್ಕೆ ಭಾಳ ಖುಷಿ ಆಗೈತೆ ಸರ್. ಅವ್ರು ಭಾಳ ತಿಳುವಳಿಕೆಯಿಂದ ನಮಗೆ ಬೇಲ್ ಸಿಕ್ಕೈತೆ ಸರ್. ಅದನ್ನ ಇನ್ಮೇಲೆ ಆದ್ರೂ ಸ್ವಲ್ಪ ನಮ್ಮೂರು ಸ್ವಲ್ಪ ತಿಳ್ಕೊಂಡು ಅನ್ಯೋನ್ಯತೆಯಿಂದ ಹೋಗ್ಬೇಕಂತ ನಮ್ಗೆ ಆಸೆ ಸರ್. ಅವ್ರು ಈ ಥರ ಎಲ್ಲ ಮಾಡ್ತಾರಂತ ಭಾಳ ಬೇಜಾರಾಗ್ಬಿಟ್ಟಿತ್ತು ಸರ್. ಎಲ್ಲರೂ ಸಂತೋಷವಾಗಿರ್ಬೇಕಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್ ಎಲ್ಲರೂ.